Shukla wrote a book on accountancy and got it published by S. Chand and Company on the terms that royalty will be paid at rupees 5 per copy sold, subject to minimum rent of rupees 15,000 per annum, with the right to recoup the short workings over the first 3 years only. ಇಲ್ಲಿ ಲೆಸ್ಸರ್ ಶುಕ್ಲಾ ಬುಕ್ ರೈಟರ್ ಆ್ಯಂಡ್ ಅವ್ರು ಬರೆದಿರೋ ಬುಕ್ಕನ್ನು ಪಬ್ಲಿಷ್ ಮಾಡ್ತಿರೋದು ಎಸ್ ಚಾಂದ್ ಆ್ಯಂಡ್ ಕಂಪನಿ. ಎಸ್ ಚಾಂದ್ ಆ್ಯಂಡ್ ಕಂಪನಿ ಲೆಸ್ಸಿ, ಶುಕ್ಲಾ ಇಸ್ ಲೆಸ್ಸರ್, ಎಸ್ ಚಾಂದ್ ಆ್ಯಂಡ್ ಕಂಪನಿ ಇಸ್ ಲೆಸ್ಸಿ. ರಾಯಲ್ಟಿಯನ್ನು ಎಷ್ಟು ಪೇ ಮಾಡಲಿಕ್ಕೆ ಹೇಳಿದ್ದಾರೆ ನೋಡಿ, 5 per ಕಾಪಿ, ಒಂದು ಕಾಪಿಗೆ 5 ರೂಪೀಸನ್ನು ಪೇ ಮಾಡಬೇಕು. ಮತ್ತು ಮಿನಿಮಮ್ ರೆಂಟ್ 15,000, ಒಂದು ವರ್ಷಕ್ಕೆ 15,000 ಪೇ ಮಾಡಬೇಕು ಮಿನಿಮಮ್ ರೆಂಟ್. ರೈಟ್ ಟು ರೀಕೂಪ್ ದಿ ಶಾರ್ಟ್ ವರ್ಕಿಂಗ್ಸ್ ಓವರ್ ದಿ ಫಸ್ಟ್ 3 years ಓನ್ಲಿ. ಇನ್ನೇ ಲಾಸ್ ಆದ್ರೂ ಅದನ್ನು 3 ವರ್ಷದ ಒಳಗಡೆ ರಿಕವರಿ ಮಾಡ್ಕೋಬೇಕು. ಅದರ್ ಇನ್ಫಾರ್ಮೇಷನ್ಸ್ ಆರ್ ಆ್ಯಸ್ ಫಾಲೋಸ್. ಇಯರ್ 4 years ಕೊಟ್ಟಿದ್ದಾರೆ. ಕಾಪೀಸ್ ಪ್ರಿಂಟೆಡ್ 2010ನಲ್ಲಿ 2000 ಕಾಪಿ ಪ್ರಿಂಟ್ ಮಾಡಿದ್ದಾರೆ, 2011ನಲ್ಲಿ 3000 ಕಾಪಿ ಪ್ರಿಂಟ್ ಮಾಡಿದ್ದಾರೆ, 12ಅಲ್ಲಿ 4000, 13ನಲ್ಲಿ 5000. ಕಾಪೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ಅಂದರೆ 2010ನಲ್ಲಿ 2000 ಕಾಪಿ ಪ್ರಿಂಟ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಸೇಲ್ ಮಾಡಿ ನಂತರ ಲಾಸ್ಟಿಗೆ ಉಳ್ಕೊಳ್ಳೋದು 100 ಕಾಪೀಸ್. ಈ ರೀತಿ 11ನಲ್ಲಿ 200 ಕಾಪಿ, 12ಅಲ್ಲಿ 400, 13ನಲ್ಲಿ 500 ಕಾಪಿ ಉಳ್ಕೊಂಡಿರುತ್ತೆ. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಂಡ್ ಶುಕ್ಲಾಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಎಸ್ ಚಾಂದ್ ಆ್ಯಂಡ್ ಕಂಪನಿ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಕಾಪೀಸ್ ಸೋಲ್ಡ್. ಎಷ್ಟು ಕಾಪೀಸ್ ಸೇಲ್ ಆಗಿದೆ ಅಂತ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 2010ನಲ್ಲಿ ನೋಡಿ 2000 ಕಾಪಿ ಪ್ರಿಂಟ್ ಆಗಿದೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್, ಆ್ಯಡ್ ಓಪನಿಂಗ್ ಸ್ಟಾಕ್ ನಿಲ್ 2010ಗೆ, ಬಿಕಾಸ್ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಇಯರ್ನ ಓಪನಿಂಗ್ ಸ್ಟಾಕ್ ಆಗುತ್ತೆ. ನಮಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ 1900 ಬುಕ್ ಸೇಲ್ ಆಗಿದೆ 2010ನಲ್ಲಿ. 2011ನಲ್ಲಿ 3000 ಬುಕ್ ಪ್ರಿಂಟ್ ಆಗಿದೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ 200, ಆ್ಯಡ್ ಓಪನಿಂಗ್ ಸ್ಟಾಕ್ 100. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಇಯರ್ನ ಓಪನಿಂಗ್ ಸ್ಟಾಕ್ ಆಗುತ್ತೆ. ನಮಗೆ ಬುಕ್ ಸೇಲ್ ಆಗಿರೋದು 2900. 2012ಅಲ್ಲಿ 4000 ಬುಕ್ ಪ್ರಿಂಟ್ ಆಗಿದೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ 400, ಆ್ಯಡ್ ಓಪನಿಂಗ್ ಸ್ಟಾಕ್ 200. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ 3800 ಬುಕ್ ಸೇಲ್ ಆಗಿದೆ. 2013ನಲ್ಲಿ 5000 ಬುಕ್ ಪ್ರಿಂಟ್ ಆಗಿದೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ 500, ಆ್ಯಡ್ ಓಪನಿಂಗ್ ಸ್ಟಾಕ್ 400. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ 4900 ಬುಕ್ ಸೇಲ್ ಆಗಿದೆ. ನೆಕ್ಸ್ಟ್ ಬುಕ್ಸ್ ಆಫ್ ಎಸ್ ಚಾಂದ್ ಆ್ಯಂಡ್ ಕಂಪನಿ. ಈ ಟೇಬಲ್ನ ಪ್ರಿಪೇರ್ ಮಾಡಬೇಕು. ಇಯರ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಕಾಪೀಸ್, ನಾವೇನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಎಷ್ಟು ಬುಕ್ ಸೇಲ್ ಆಗಿದೆ ಅಂತ, ಆ ಇನ್ಫಾರ್ಮೇಷನನ್ನು ಬರ್ಕೊಳ್ಬೇಕು. ನೆಕ್ಸ್ಟ್ ರಾಯಲ್ಟಿ ಕಾಲಮಲ್ಲಿ ನೋಡಿ rupees 5 per ಕಾಪಿ, ಒಂದು ಕಾಪಿಗೆ 5 ರೂಪೀಸನ್ನು ರಾಯಲ್ಟಿಯಾಗಿ ಕೊಡಬೇಕಂತೆ. 1900 ಇಂಟು 5 9500, 2900 ಇಂಟು 5 14,500, 3800 ಇಂಟು 5 19,000, 4900 ಇಂಟು 5 24,500. ಮಿನಿಮಮ್ ರೆಂಟ್ 15,000, ಇಟ್ ಈಸ್ ಫಿಕ್ಸ್ಡ್ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್, ರಾಯಲ್ಟಿ ಅಮೌಂಟ್ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಇದ್ದರೆ ನಾವು ಅದನ್ನು ಶಾರ್ಟ್ ವರ್ಕಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಅಮೌಂಟ್ ಕಡಿಮೆ ಇದ್ದರೆ ಅದನ್ನು ನಾವು ಸರ್ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. 2010ನಲ್ಲಿ ನೋಡಿ ರಾಯಲ್ಟಿ ಅಮೌಂಟ್ 9500 ಇದೆ, ಮಿನಿಮಮ್ ರೆಂಟ್ 15,000 ಇದೆ, ಸೊ ಡಿಫ್ರೆನ್ಸ್ ಅಮೌಂಟ್ ಶಾರ್ಟ್ ವರ್ಕಿಂಗ್ 5500. ಅಗೇನ್ ಸೆಕೆಂಡ್ ಇಯರಲ್ಲಿ ರಾಯಲ್ಟಿ ಅಮೌಂಟ್ 14,500, ಮಿನಿಮಮ್ ರೆಂಟ್ 15,000, ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಹಾಕಿ 500. ನೆಕ್ಸ್ಟ್ ಥರ್ಡ್ ಇಯರಲ್ಲಿ ನೋಡಿ ರಾಯಲ್ಟಿ 19,000, ಮಿನಿಮಮ್ ರೆಂಟ್ 15,000, ರಾಯಲ್ಟಿ ಜಾಸ್ತಿ ಇದೆ, ಸೊ ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸ್ಸಿಗೆ ಹಾಕಿ 4,000. ಅಗೇನ್ ಫೋರ್ತ್ ಇಯರಲ್ಲಿ ನೋಡಿ 24,500 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 15,000 ಇದೆ, ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸ್ಸಿಗೆ ಹಾಕಿ 9,500. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಂಡರಲ್ಲಿ ರಿಕವರ್ಡ್ ಆ್ಯಂಡ್ ನಾಟ್ ರಿಕವರ್ಡ್. ರಿಕವರ್ಡ್ ಮೀನ್ಸ್ ರಿಕವರಿ ಮಾಡ್ಕೊಳ್ಳೋಕ್ಕಾಗೋದು, ನಾಟ್ ರಿಕವರಿ ಅಂದರೆ ರಿಕವರಿ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಅಮೌಂಟ್. ನಾವು 3 ವರ್ಷದ ಒಳಗಡೆ ರಿಕವರಿ ಮಾಡ್ಕೋಬೇಕು ಏನೇ ಲಾಸ್ ಆದದಿದ್ರೂ. ಹಾಗಾಗಿ ನಮಗೆ ಶಾರ್ಟ್ ವರ್ಕಿಂಗ್ ಅಥವಾ ಲಾಸ್ ಆಗಿರೋದು 6,000,
ಟೋಟಲ್ ಮಾಡಿದಾಗ ಶಾರ್ಟ್ ವರ್ಕಿಂಗ್ ಟೋಟಲ್ ಮಾಡಿದಾಗ 6000 ಸಿಗುತ್ತೆ. 6000ಅಲ್ಲಿ 4000 ರಿಕವರಿ ಮಾಡ್ಕೊಳ್ಳೋಕ್ಕಾಗುತ್ತೆ 3ನೇ ವರ್ಷ, ಯಾಕಂದರೆ ಸರ್ಪ್ಲಸ್ ಅಮೌಂಟ್ ಉಂಟು, 19000 ಉಂಟು. ಸೊ 2000 ರಿಕವರಿ ಮಾಡ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ 4th ಇಯರಲ್ಲಿ ನೋಡಿ 9500 ಸರ್ಪ್ಲಸ್ ಅಮೌಂಟ್ ಉಂಟು, ಬಟ್ ಇದನ್ನು ನಾವು ರಿಕವರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. 3 ವರ್ಷದೊಳಗಡೆ ರಿಕವರಿ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಇದು 4th ಇಯರ್. ಹಾಗಾಗಿ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾಟ್, ನಾವು ಲೆಸ್ಸರ್ಗೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ ನೋಡುವ. ಫಸ್ಟ್ ಇಯರಲ್ಲಿ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನು ಪೇ ಮಾಡಬೇಕು. ಸೆಕೆಂಡ್ ಇಯರಲ್ಲಿ ಕೂಡ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮಿನಿಮಮ್ ರೆಂಟ್ ಅಮೌಂಟನ್ನು ಪೇ ಮಾಡಬೇಕು. ಥರ್ಡ್ ಇಯರಲ್ಲಿ ರಾಯಲ್ಟಿ ಜಾಸ್ತಿ ಇದೆ, ಬಟ್ 15,000 ಮಿನಿಮಮ್ ರೆಂಟ್ ಅಮೌಂಟನ್ನೇ ಪೇ ಮಾಡ್ತಿದ್ದೀವಿ, ಬಿಕಾಸ್ 4,000 ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ 2013ನಲ್ಲಿ 24,500 ರಾಯಲ್ಟಿ ಇದೆ, ಹಾಗಾಗಿ ನಾವೇನು ರಿಕವರಿ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಫುಲ್ ಅಮೌಂಟನ್ನು ಪೇ ಮಾಡ್ತಿದ್ದೀವಿ 24,500. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಆ್ಯಂಡ್ ಲೆಸ್ಸರ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಕೇಳಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಫಸ್ಟಿಗೆ ನಾವೀಗ ರಾಯಲ್ಟಿ ಅಕೌಂಟನ್ನು ಪ್ರಿಪೇರ್ ಮಾಡುವ. ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಕೇಳಲಿಲ್ಲ, ಹಾಗಾಗಿ ನಾವು ಎಂಟ್ರೀಸ್ ವಿದೌಟ್ ಮಿನಿಮಮ್ ರೆಂಟ್ ಜರ್ನಲ್ ಎಂಟ್ರೀಸನ್ನು ಅಪ್ಲೈ ಮಾಡಬೇಕು ಪ್ರಾಬ್ಲಮಲ್ಲಿ. ಓಕೆ, ಫಸ್ಟ್ ಎಂಟ್ರಿ ಏನಿದೆ ಅಂತ ನೋಡಿ. ಫಾರ್ ರಾಯಲ್ಟಿ ಡ್ಯೂ ರಾಯಲ್ಟಿ ಅಕೌಂಟೇಟರ್ ಶಾರ್ಟ್ ವರ್ಕಿಂಗ್ ಅಕೌಂಟೇಟರ್ ಟು ಲೆಸ್ಸರ್ಸ್ ಅಕೌಂಟ್ ಅಂತ ಉಂಟು. ನಾವು ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಟು ಲೆಸ್ಸರ್ಸ್ ಅಕೌಂಟ್. ಈ ಪ್ರಾಬ್ಲಮಲ್ಲಿ ಲೆಸ್ಸರ್ ಶುಕ್ಲಾ, ಹಾಗಾಗಿ 2010ಗೆ ಟು ಶುಕ್ಲಾಸ್ ಅಕೌಂಟ್ 9500 ರಾಯಲ್ಟಿ ಅಮೌಂಟ್. ಈ 9500 ಅಮೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಂಟ್ರಿ ನೋಡಿ. ಫಾರ್ ಟ್ರಾನ್ಸ್ಫರ್ ಆಫ್ ರಾಯಲ್ಟಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟೇಟರ್ ಟು ರಾಯಲ್ಟಿ ಅಕೌಂಟ್. ರಾಯಲ್ಟಿ ಅಕೌಂಟಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9500. ಹೀಗೆ ನೆಕ್ಸ್ಟ್ 3 ಇಯರ್ಸಿಗೂ ಸೇಮ್ ಎಂಟ್ರೀಸ್ ಕಂಟಿನ್ಯೂ ಆಗುತ್ತೆ. ರಾಯಲ್ಟಿ ಅಮೌಂಟನ್ನು ಅಪ್ಲೈ ಮಾಡ್ತಾ ಬರಬೇಕು. ಎಂಟ್ರೀಸ್ ಸೇಮ್. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡುವಾಗ ಈ ಟೇಬಲ್ನಲ್ಲಿ ಶಾರ್ಟ್ ವರ್ಕಿಂಗ್ ಇನ್ಫಾರ್ಮೇಷನ್ ನೋಡಬೇಕು. ಶಾರ್ಟ್ ವರ್ಕಿಂಗ್ ಕಾಲಮ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಕಾಲಮ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಕಾಲಮ್, ಈ 3 ಕಾಲಮನ್ನು ನಾವು ನೋಡಬೇಕು. ಫಸ್ಟಿಗೆ 2010 ಟು ಶುಕ್ಲಾಸ್ ಅಕೌಂಟ್ ಎಂಟ್ರೀಸ್ ನೋಡಿ. ಫಾರ್ ರಾಯಲ್ಟಿ ಡ್ಯೂ ರಾಯಲ್ಟಿ ಅಕೌಂಟೇಟರ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟೇಟರ್ ಟು ಲೆಸ್ಸರ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಟು ಲೆಸ್ಸರ್, ಸೊ ಟು ಶುಕ್ಲಾಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಎಷ್ಟಿದೆ 2010ನಲ್ಲಿ 5,500. ಸೊ ಈ ಅಮೌಂಟ್ ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 5,500. 2011ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಲಾಸ್ಟ್ ಇಯರ್ ಅಮೌಂಟ್ 5,500. ಸೇಮ್ ಎಂಟ್ರಿ ಶಾರ್ಟ್ ವರ್ಕಿಂಗ್ ಇದೆ ನೋಡಿ. ಸೆಕೆಂಡ್ ಇಯರಲ್ಲಿ ಕೂಡ 2011ಅಲ್ಲಿ 500 ಶಾರ್ಟ್ ವರ್ಕಿಂಗ್ ಇದೆ, ಹಾಗಾಗಿ ಸೇಮ್ ಎಂಟ್ರಿ ಬರುತ್ತೆ ಜನರಲ್ ಎಂಟ್ರಿ. ಟು ಶುಕ್ಲಾಸ್ ಅಕೌಂಟ್ 500. ಎರಡು ಅಮೌಂಟನ್ನು ಆ್ಯಡ್ ಮಾಡಿ 6,000 ಬರುತ್ತೆ. ಈ 6,000 ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,000. 2011ಅಲ್ಲಿ ಲಾಸ್ಟ್ ಇಯರ್ದು ಕ್ಯಾರಿ ಡೌನ್ ಅಮೌಂಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,000. 2012ಅಲ್ಲಿ ನೋಡಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗುತ್ತೆ ಮತ್ತು ನಾಟ್ ರಿಕವರ್ಡ್ ಅಮೌಂಟ್ ಕೂಡ ಸಿಗುತ್ತೆ ನೋಡಿ. ಶಾರ್ಟ್ ವರ್ಕಿಂಗ್ ರಿಕವರಿ ಆದರೆ ಎಂಟ್ರಿ ಇದೆ ನೋಡಿ ಇಲ್ಲಿ. ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಲೆಸ್ಸರ್ಸ್ ಅಕೌಂಟೇಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಬೈ ಲೆಸ್ಸರ್ ಅಕೌಂಟ್ ಬೈ ಶುಕ್ಲಾಸ್ ಅಕೌಂಟ್. ರಿಕವರಿ ಆಗಿರೋದು 4,000. ನೆಕ್ಸ್ಟ್ ನಾಟ್ ರಿಕವರ್ಡ್ಗೆ ಎಂಟ್ರಿ ಬರೀಬೇಕು ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟೇಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾಟ್ ರಿಕವರ್ಡ್ ಅಮೌಂಟ್ 2,000. ಟೋಟಲ್ ಮಾಡಿ 6,000 ಬರುತ್ತೆ. ನೆಕ್ಸ್ಟ್ ಲೆಸ್ಸರ್ ಅಕೌಂಟ್. ಲೆಸ್ಸರ್ ಅಕೌಂಟ್ ಪ್ರಿಪೇರ್ ಮಾಡುವಾಗಲೂ ಕೂಡ ಜರ್ನಲ್ ಎಂಟ್ರಿ ನೋಡಬೇಕು. ಫಾರ್ ರಾಯಲ್ಟಿ ಡ್ಯೂ ರಾಯಲ್ಟಿ ಅಕೌಂಟೇಟರ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟೇಟರ್ ಟು ಲೆಸ್ಸರ್ ಅಕೌಂಟ್. ಸೊ ಲೆಸ್ಸರ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಬೈ ಸೈಡಲ್ಲಿ ರಾಯಲ್ಟಿ ಅಕೌಂಟ್ ಮತ್ತು ಶಾರ್ಟ್ ವರ್ಕಿಂಗ್ ಇನ್ಫಾರ್ಮೇಷನ್ ಬರುತ್ತೆ ನೋಡಿ. 2010ಗೆ ಬೈ ರಾಯಲ್ಟಿ ಅಕೌಂಟ್ 2010 ಇದು ರಾಯಲ್ಟಿ ಅಮೌಂಟ್ 9,500. ನೆಕ್ಸ್ಟ್ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಅಮೌಂಟ್ 2010ದು 5,500. ಅಮೌಂಟನ್ನು ಟೋಟಲ್ ಮಾಡಿ 15,000 ಬರುತ್ತೆ. ಈ 15,000 ರುಪೀಸನ್ನು ಯಾರಿಗೆ ಪೇ ಮಾಡಬೇಕು? ಲೆಸ್ಸರ್ಗೆ ಪೇ ಮಾಡಬೇಕು, ಲೆಸ್ಸಿ. ಹಾಗಾಗಿ 2010ಗೆ ಟು ಬ್ಯಾಂಕ್ ಅಕೌಂಟ್ 15,000 ಎಂಟ್ರಿ ನೋಡಿ. ಫಾರ್ ರಾಯಲ್ಟಿ ಪೇಯ್ಡ್ ಲೆಸ್ಸರ್ಸ್ ಅಕೌಂಟೇಟರ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಇಯರ್ಗೆ 2011ಗೆ ನೋಡಿ ಸೇಮ್ ಎಂಟ್ರಿ ಬರುತ್ತೆ. ಬೈ ರಾಯಲ್ಟಿ ಅಕೌಂಟ್ 14,500 2011ದು ರಾಯಲ್ಟಿ ಅಮೌಂಟ್. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಶಾರ್ಟ್ ವರ್ಕಿಂಗ್ 500 ರುಪೀಸ್ 2011ದು.
ನೆಕ್ಸ್ಟ್ ಲೆಸ್ಸರ್ಗೆ ಪೇ ಮಾಡಬೇಕು. ಸೊ ಟು ಬ್ಯಾಂಕ್ ಅಕೌಂಟ್ 15,000 ಟೋಟಲ್ ಮಾಡಿದಾಗ 15,000 ಬರುತ್ತೆ. ನೆಕ್ಸ್ಟ್ ಇಯರ್ 2012ಗೆ ನೋಡಿ, ಬೈ ರಾಯಲ್ಟಿ ಅಕೌಂಟ್ 19,000. ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ ನೆಕ್ಸ್ಟ್ 2012ಅಲ್ಲಿ, ಹಾಗಾಗಿ ಶಾರ್ಟ್ ವರ್ಕಿಂಗ್ ಎಂಟ್ರಿನ ಬರಿತಾ ಇಲ್ಲ. ನೆಕ್ಸ್ಟ್ ಈ 19,000ಅಲ್ಲಿ ನಾವು 15,000 ರುಪೀಸನ್ನು ಲೆಸ್ಸರ್ಗೆ ಪೇ ಮಾಡಬೇಕು. ಟು ಬ್ಯಾಂಕ್ ಅಕೌಂಟ್ 15,000. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಏನು ರಿಕವರಿ ಮಾಡ್ಕೊಂಡಿದ್ದೀರಿ ಆ ಅಮೌಂಟನ್ನು ಬರೀಬೇಕು 4,000. ಟೋಟಲ್ ಮಾಡಿದಾಗ 19,000 ರುಪೀಸ್. ನೋಡಿ ಇಲ್ಲಿ ಎಂಟ್ರಿ ನೋಡಿ, ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಲೆಸ್ಸರ್ಸ್ ಅಕೌಂಟ್ ಎಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಲೆಸ್ಸರ್ ಅಕೌಂಟಲ್ಲಿ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಲಾಸ್ಟ್ ಇಯರಲ್ಲಿ ನೋಡಿ 2013 ಬೈ ರಾಯಲ್ಟಿ ಅಕೌಂಟ್ 24,500. ಈ 24,500 ಫುಲ್ ಅಮೌಂಟನ್ನು ಲೆಸ್ಸರ್ಗೆ ಪೇ ಮಾಡ್ತೀರಿ. 2013 ಟು ಬ್ಯಾಂಕ್ ಅಕೌಂಟ್ 24,500.